ಬೆಂಗಳೂರು ಲ್ಯಾಂಡ್ ಆಫ್ ಆಪರ್ಚುನಿಟೀಸು. ಅದು ನಮ್ಮ ಕನ್ನಡದವರು ಇವಾಗಲೇ ಅರ್ಥ ಮಾಡ್ಕೊಬೇಕಷ್ಟೇ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಎಕ್ಸ್ಪೆಷಲಿ ನಮ್ಮ ಕನ್ನಡದವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು. ನಮ್ಮ ಕನ್ನಡದವ್ರಿಗೆ ಕೆಲಸ ಇಲ್ಲ, ಏನೂ ಇಲ್ಲ ಅಂತ ಊರಲ್ಲಿ ಕೂತ್ಕೊಂಡಿರ್ತೀರಲ್ಲ, ಯಾವುದೋ ಹಳ್ಳೀಲಿ, ಮೈಸೂರು ಇಲ್ಲ ನಗರ, ಮಂಡ್ಯದಲ್ಲಿ, ಅಂಥವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ನಿಮಗೆ ಈ ವಿಡಿಯೋದಲ್ಲಿ ದುಡ್ಡು ಮಾಡೋದು ಹೆಂಗೆ, ನೀವೇನಾದರೂ ಅನ್ಎಂಪ್ಲಾಯ್ಡ್ ಆಗಿದ್ದರೆ, ಏನೂ ಕೆಲಸ ಇಲ್ಲದೆ ಇದ್ದರೆ, ಇಲ್ಲಾಂದರೆ ನಿಮ್ಮ ಕ್ವಾಲಿಫಿಕೇಷನ್ ಇಲ್ಲದೇನೂ ಇರ್ಬೋದು, ಆ ಥರ ಇದ್ದರೆ, ಇನ್ ಕೇಸ್ ನಿಮಗೆ ಜಾಬ್ ಇಲ್ಲ ಅಂತ ಇಟ್ಕೊಳ್ಳಿ. ನೀವು ಚೆನ್ನಾಗಿ ಓದಿದ್ದೀರಾ ಬಟ್ ಜಾಬ್ ಸಿಕ್ಕಿಲ್ಲ, ಇಲ್ಲ ನೀವು ಚೆನ್ನಾಗಿ ಓದಿಲ್ಲ, ಸಣ್ಣ ಪುಟ್ಟ ಡಿಗ್ರಿ ಮಾಡ್ಕೊಂಡಿದ್ದೀರಾ, ಜಾಬ್ ಆಗ್ತಿಲ್ಲ, ಊರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಊರಲ್ಲಿ ಖಾಲಿ ಕೂತ್ಕೊಂಡಿದ್ದೀರಾ, ಏನು ಮಾಡಬೇಕಂತ ಐಡಿಯಾನೇ ಇಲ್ಲ, ಮನೇಲೂ ಕಷ್ಟ ಇದೆ, ಇವಾಗ ಹೆಂಗೆ ನಾನು ದುಡ್ಡು ಮಾಡೋದು, ಹೆಂಗೆ ಮನೆ ಕಟ್ಸೋದು, ಎಕ್ಸಾಂಪಲ್ಲು, ನನ್ನ ಜೀವನ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ, ನಾನು ಏನು ಮಾಡೋದು ಅಂತ ಅಂದ್ಕೊಂಡಿರ್ತೀರಲ್ಲ, ಈ ವಿಡಿಯೋ ನಿಮಗೆ. ಈ ವಿಡಿಯೋದಲ್ಲಿ ನೀವು ಹೆಂಗೆ ಝೀರೋಯಿಂದ ಅಟ್ಲೀಸ್ಟ್ 50,000 ನಿಮ್ಮ ಪೊಟೆನ್ಷಿಯಲ್ ನೀವು ಎಫರ್ಟ್ ಆಗ್ತು ಅಂತ ಹೇಳಿದ್ರೆ 1,00,000 2 ಲಕ್ಷ ಅಷ್ಟಾರು ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ. ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಬೇಕಾಗಿಲ್ವೇ ಇಲ್ಲ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಫರ್ಟ್ ಹಿಡಿಯುತ್ತೆ. ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ರಿಯಲ್ ಎಕ್ಸ್ಪೀರಿಯೆನ್ಸ್, ನಾನು ಮುಂದೆ ಆಗಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ನೀವೀಗ ಒಳ್ಳೆ ಎಜುಕೇಟೆಡ್ ಅಂತ ಇಟ್ಕೊಳ್ಳಿ, ನಿಮಗೆ ಆಲ್ರೆಡಿ ಜಾಬ್ ಹುಡುಕ್ತಾ ಇರ್ತೀರ, ನಿಮ್ಮ ಒಂದು ಡೊಮೈನ್ ಇರುತ್ತೆ, ಆಲ್ರೆಡಿ ನೀವು ಎಜುಕೇಟೆಡ್ ಅಂತ ಎತ್ಕೊಳ್ಳಿ, ಚೆನ್ನಾಗಿ ಓದಿದ್ದೀರಾ, ಏನೋ ನಿಮ್ಗೆ ಗೊತ್ತು, ನೀವು ಆ ಫೀಲ್ಡಲ್ಲಿ ಕೆಲಸ ಟ್ರೈ ಮಾಡ್ತೀರಾ, ಸಿಕ್ಕಿರಲ್ಲ. ನೀವು ಹೋಗ್ಬಿಟ್ಟು ನಿಮ್ಗೆ ಅದೇ ಫೀಲ್ಡಲ್ಲಿ ಕೆಲಸ ಬೇಕು ಅಂತ ಹೇಳಿದ್ರೆ ಹೋಗಿ ಹುಡುಕಿದ್ರೆ ಸಿಗುತ್ತೆ. ನಿಜ ಹೇಳ್ತೀನಲ್ಲ, ಬೆಂಗಳೂರಿಗೆ ಬಂದ್ಬಿಟ್ಟು ನೀವು ನಿಮ್ದು ಯಾವುದೇ ಫೀಲ್ಡಾಗಿರಲಿ ಬಂದು ಹುಡುಕಿದ್ರೆ ಸಿಗುತ್ತೆ. ನಿಮಗೆ ಬೇಸಿಕ್ಕಿಂದ ಬೇಸಿಕ್ ಎಫರ್ಟ್ ಹಾಕಬೇಕಷ್ಟೆ. ಎಷ್ಟಾಗುತ್ತೆ ಅಷ್ಟು ಇಂಟರ್ವ್ಯೂ ಕೊಡಬೇಕು, ಎಷ್ಟಾಗುತ್ತೆ ಅಷ್ಟು ಪ್ರಿಪೇರ್ ಮಾಡಬೇಕು, ಅದನ್ನು ಮಾಡಿದ್ರೆ ಜಾಬ್ ಆಗೇ ಆಗುತ್ತೆ, ಅದು ಸೆಕೆಂಡ್ರಿ. ಬಟ್ ನಾನು ಈ ವಿಡಿಯೋದಲ್ಲಿ ಅದನ್ನು ಅಡ್ರೆಸ್ ಮಾಡ್ತಾಯಿಲ್ಲ. ನಾನು ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡ್ತಿದ್ದೇನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮಗೆ ಏನೂ ಕ್ವಾಲಿಫಿಕೇಷನ್ ಅಷ್ಟು ಇಲ್ಲವೇ ಇಲ್ಲ, ಆದ್ರೂ ನೀವು ದುಡ್ಡು ಮಾಡಬೇಕು ಅಂಥವ್ರನ್ನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಕ್ಸಾಂಪಲ್, ಇವಾಗ ಯಾರೋ ಒಬ್ಬ ವ್ಯಕ್ತಿ ಮೈಸೂರಲ್ಲಿ ಯಾವುದೋ ಒಂದು ಹಳ್ಳಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ, 20ರಿಂದ 25 ವಯಸ್ಸಲ್ಲಿ ಇರ್ತಾನೆ, ಅವನು ಹೆಂಗೆ ದುಡ್ಡು ಮಾಡಬೇಕಂತ ಯೋಚನೆ ಮಾಡ್ತಿರ್ತಾನೆ. ಈ ವಿಡಿಯೋ ಅಂಥವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ಏನೂ ಈ ಊರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಲ್ವಾ, ನಿಮಗೆ ₹1 ಬರ್ತಾಯಿಲ್ಲ, ಹಬ್ಬ ಅಂದರೆ ಅಲ್ಲಿ ಇಲ್ಲಿ ಆಚೆ ಹೋದರೆ ಒಂದು 500 ಅಲ್ಲಿ ಸಿಗುತ್ತೆ ಊರಲ್ಲಿ. ಸೊ ನೀವು ಅದು ಕೇಳ್ಕೊಳ್ಳಿ, ನೀವೇನಾದರೂ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಬೆಂಗಳೂರಿಗೆ ಬನ್ನಿ, ಸರಿನಾ? ಬೆಂಗಳೂರಲ್ಲಿ ನಿಮಗೆ 1000 ಆಪರ್ಚುನಿಟಿ ಇದೆ ಅವರು, ನಿಮ್ಗೇನು ಕ್ವಾಲಿಫಿಕೇಷನ್ ಇಲ್ಲ ಅಂದ್ರೂ. ಹೇಳ್ತೀನಿ ಕೇಳ್ಕೊಳ್ಳಿ ಎಕ್ಸಾಂಪಲು. ಸೊ ನಿಮಗೆ ಡೊಮೈನ್ ಆಫ್ ಎಕ್ಸ್ಪರ್ಟೀಸ್, ನಿಮ್ಗೆ ಯಾವುದ್ರಲ್ಲಿ ಬುದ್ಧಿ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಎಕ್ಸಾಂಪಲ್, ನಿಮ್ಗೇನೋ ಒಂದ್ರಲ್ಲಿ ಬುದ್ಧಿ ಇದ್ದೇ ಇರುತ್ತೆ, ನಿಮ್ಗೇನೋ ಒಂದು ಬುದ್ಧಿ ಇಲ್ಲ ಅಂತ ಹೇಳಿದ್ರು ಟ್ರೈನಿಂಗ್ ಕೊಟ್ಬಿಟ್ಟು ಕೂಡ ಕೆಲಸ ಮಾಡಿಸ್ತಾರೆ. ಏನೋ ಒಂದು ತಗೊಳ್ಳಿ, ಒಂದು ಫ್ಯಾಕ್ಟ್ರಿಯಿಂದ ಇಟ್ಕೊಳ್ಳಿ, ಒಂದು ಬೇಸಿಕ್ ವರ್ಕಿಂದ ಇಟ್ಕೊಳ್ಳಿ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ನನಗೆ ಮೊನ್ನೆ ಒಬ್ಬರು ಎಲೆಕ್ಟ್ರಿಷಿಯನ್ ಅಂದರೆ ವಾಟರ್ ಪ್ಯೂರಿಫೈರ್ ಇನ್ಸ್ಟಾಲ್ ಮಾಡೋರು ಸಿಕ್ಕಿದ್ರು. ಸೊ ನಮ್ಮ ಮನೆಗೆ ಇನ್ಸ್ಟಾಲ್ ಮಾಡೋಕ್ಕೆ ಕರೆಸಿದ್ದೆ. ಸೊ ಕನ್ನಡದವರೇ ಚೆನ್ನಾಗಿ ಮಾತಾಡಿದೆ. ಸೊ ಅವಾಗ ಅವ್ರನ್ನ ಕೇಳಿದೆ, ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹೆಂಗೆ ಏನು ಮಾಡ್ತಿದ್ದೀರಾ, ಹೆಂಗಿದೆ ರೆವಿನ್ಯೂ ಎಲ್ಲ ಅಂತ. ಸೊ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದು ರೆವಿನ್ಯೂ ಎಷ್ಟಿದೆ ಗೊತ್ತಾ, 1 ಲಕ್ಷ ಮೇಲ್ಗಡೆ ಬರ್ತಿದೆ ಅಂತ ತಿಂಗಳಿಗೆ. ಫ್ಲಕ್ಚುಯೇಟ್ ಆಗುತ್ತೆ, 1-1.5 ಬರುತ್ತೆ, ಮಧ್ಯೆ 80 ಆಗ್ಬೋದು, ಬಟ್ ಅಷ್ಟು ಬರುತ್ತೆ. ಅವ್ನು ಯಾಕೆ ಬೇಕಾದರೂ ರಜಾ ಹಾಕ್ಬೋದು, ಯಾರು ಇಶ್ಯೂ ಇದ್ದರೆ ಫೋನ್ ಮಾಡ್ತಾರೆ, ಹೋಗ್ತಾನೆ. ಸೊ ಅವ್ನ ರೆವಿನ್ಯೂ ಅಷ್ಟು ಬರ್ತಾಯಿದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಂಬಲ್ವಾ, ವೀಡಿಯೋ ನೋಡಬೇಡಿ, ಹೋಗಿ ನಂಬಿದ್ರೆ ಕೇಳಿಸ್ಕೊಳ್ಳಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಆಮೇಲೆ ಅವನ್ನ ಕೇಳಿದೆ ಹೆಂಗಾಯಿತು, ಏನು ವಿಷಯ ಅಂತ. ಸೊ ಹೆಂಗಾಯಿತು, ಹೆಂಗೆ ಈ ಥರ ಬಂದರೆ ನೀವು, ಏನು ಎಜುಕೇಷನ್ ಇಲ್ಲದೆ, ಆ ಥರ ಏನು ಕ್ವಾಲಿಫಿಕೇಷನ್ ಇಲ್ಲದೆ ಅಂತ ಕೇಳಿದೆ. ಸೊ ಏನಪ್ಪ ಅಂದರೆ, ಅವ್ರು ಏನಪ್ಪ ಮಾಡಿದರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದ್ರಂತೆ, ಬಂದುಬಿಟ್ಟು ಒಂದು ವಾಟರ್ ಪ್ಯೂರಿಫೈರ್ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಯಾವುದೋ ಕೆಂಟೋ ಯಾವುದೋ ಹೇಳಿದ್ರು ಮರ್ತೋಯ್ತು, ಬಟ್ ಅಲ್ಲಿ ಬೇಸಿಕಲ್ಲಿ 8,000ಕ್ಕೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. 8,000ಕ್ಕೆ ಬೆಂಗಳೂರಲ್ಲಿ. ಅದು ಒಂದು 4-5 ವರ್ಷ ಹಿಂದ್ಗಡೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಕಷ್ಟಪಟ್ಕೊಂಡು 1 ವರ್ಷ ಮಾಡಿದ್ದಾರೆ. ಮಾಡಿ ಎಷ್ಟಾಯಿತು ಅಂತ ನೋಡಿದ್ದಾರೆ, ಅಷ್ಟು ಸಂಬಳ ಜಾಸ್ತಿ ಆಗಿಲ್ಲಲ್ಲ. ಅದು ಮಾಡಬೇಕಾದ್ರೆ ಅವರು ಕಂಪ್ಲೀಟ್ ಟೆಕ್ನಾಲಜಿ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ವಾಟರ್ ಪ್ಯೂರಿಫೈರ್ ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಇದು ಮಾಡ್ತಾರೆ, ಏನು ಎತ್ತ ಅಂತ. ಯಾಕಂದರೆ ಅವ್ರ ಕೆಲಸ ಅದೇ ಇತ್ತು ಕೆಂಟಲ್ಲಿ. ಸೊ ಅದನ್ನು ಮಾಡಿದ್ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಷ್ಟಿಷ್ಟು ದುಡ್ಡು ಕೊಡಿಸ್ಕೊಂಡು ಒಂದು ಚಿಕ್ಕದಾಗಿ ಇಷ್ಟು ಜಾಗದಲ್ಲೊಂದು ವಾಟರ್ ಪ್ಯೂರಿಫೈರ್ ಇದು ಓಪನ್ ಮಾಡಿದ್ದಾರೆ. ವಾಟರ್ ಪ್ಯೂರಿಫೈರ್ ಇನ್ಸ್ಟಾಲೇಷನ್ ಮಾಡ್ತೀನಿ ಅಂತ. ಸೊ ಅದು ಮಾಡ್ಕೊಂಬಿಟ್ಟು ಕೆಂಟ್ ಹತ್ರನೇ ಲೈಸೆನ್ಸ್ ತೊಗೊಂಡು ಕೆಂಟ್ ಅವ್ರದ್ದೇ ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವ್ರಿಗೆ ದುಡ್ಡು ಆಗಿಲ್ಲ, ಅಷ್ಟು ಏನೂ ಆಗ್ತಿರಲ್ಲ. ಸೊ ಆಮೇಲೆ ಏನು ಮಾಡಿದ್ದಾರೆ ಅವರು, ಲೋಕಲ್ ವೆಂಡರ್ಸ್ನ ಜೊತೆ ಮಾತಾಡಿಕೊಂಡು, ಲೋಕಲ್ ವೆಂಡರ್ಸ್ದು ಯೂಶ್ವಲಾಗಿ ಬೆಂಗಳೂರಲ್ಲಿ ಕೆಂಟು ಇದೆಲ್ಲ ಸುಮ್ಮನೆ ಐಫೈ ಏನಂತಾರೆ, ಈ ಆಡಂಬರ ತಗೊಳ್ಳೋ ಜನ ಇರ್ತಾರಲ್ಲ, ಅವ್ರು ತೊಗೊಳ್ತಾರೆ ಅಷ್ಟೇ. ನಾರ್ಮಲಾಗಿ ಎಲ್ಲ ಮಿಡ್ಲ್ ಕ್ಲಾಸ್ ಜನರುವೆ ಲೋಕಲ್ ಸಿಗುತ್ತೆ ವಾಟರ್ ಪ್ಯೂರಿಫೈರು. ಅದು ಸೇಮ್ ಪ್ಯೂರಿಫೈ ಮಾಡುತ್ತೆ, ಇದು ಸೇಮ್ ಪ್ಯೂರಿಫೈ ಮಾಡುತ್ತೆ. ಸೊ ಇದನ್ನು ನೀವು ಚೂಸ್ ಮಾಡ್ಕೊಂಡ್ರೆ ಇದು 8,000ದಿಂದ 10,000 15,000ಕ್ಕೆಲ್ಲ ಬಂದುಬಿಡುತ್ತೆ. ಈ ಕೆಂಟು ಎಲ್ಲ 20,000 ಮೇಲ್ಗಡೆ ಆಗುತ್ತೆ. ಸೊ ಇದನ್ನು ಪ್ರಿಫರ್ ಮಾಡ್ತಿರ್ತಾರೆ ಅಂತ ನೋಡಿಕೊಂಡು ಇವರು ಇದನ್ನು ನಾರ್ಮಲ್
ನಾರ್ಮಲಾಗಿ ಲೋಕಲ್ ವೆಂಡರ್ಸ್ ಜೊತೆ ಸೇರ್ಕೊಂಬಿಟ್ಟು ಅದನ್ನು ತೊಗೊಂಡು ಅದು 2-3 ಸಾವಿರಕ್ಕೆಲ್ಲ ಸಿಗುತ್ತಂತೆ, ತೊಗೊಂಡು ಪಾರ್ಟ್ಸ್ ಇವರೇ ಜಾಯಿನ್ ಮಾಡ್ಕೊಳ್ಳೋದು, ಮಾಡ್ಬಿಟ್ಟು ಸೆಲ್ ಮಾಡೋದು, ತಗೊಬಂದು ಮನೆಗೆ ಇನ್ಸ್ಟಾಲ್ ಮಾಡ್ತಾರೆ. ಅದಕ್ಕೆ 8,000ರಿಂದ 10,000 ಥರ ಆಗುತ್ತೆ. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್. ಸೊ ಇದನ್ನು ನೋಡ್ಕೊಂಡು ಅವರು ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಹಂಗೆ 1-2 ಹೋಗ್ತಾ ಆಮೇಲೆ ಎಲ್ಲ ಜನಗಳು ಆ ಏರಿಯಾದಲ್ಲಿ, ಎಕ್ಸಾಂಪಲ್ KR ಪುರಂ ನಿಯರ್ ಬೈ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ಆಲ್ಮೋಸ್ಟು ಒಂಥರ ಇದ್ರ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡದಾಗಿ ಓಪನ್ ಮಾಡಿಕೊಂಡು ಒಳ್ಳೆ ಜನ ಕಸ್ಟಮರ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ಇಶ್ಯೂ ಇರೋ ಕಡೆ ಹೋಗ್ತಾರೆ, ವಾಟರ್ ಪ್ಯೂರಿಫೈರ್ ಇನ್ಸ್ಟಾಲ್ ಮಾಡ್ತಾರೆ, ಬರ್ತಾರೆ. ಇಲ್ಲ ಮಧ್ಯಾಹ್ನ ಫೋನ್ ಮಾಡಿದ್ರೆ ಇಶ್ಯೂ ರಿಸಾಲ್ವ್ ಮಾಡ್ತಾರೆ, ಹೋಗ್ತಾರೆ. ಸೊ ಅವ್ರಿಗೆ ಯಾವಾಗ ಬೇಕಾವಾಗ ರಜಾ ಹಾಕ್ತಾರೆ. ಬಟ್ ಒಳ್ಳೆ ದುಡ್ಡು ಮಾಡ್ತಿದ್ದಾರೆ. ಆ ದುಡ್ಡು ತೊಗೊಂಡು ಊರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬೇರೆ ಏನೋ ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ. ಅದು ಸೆಕೆಂಡ್ರಿ. ಬಟ್ ಅವ್ರು ಇಲ್ಲಿಗೆ ಬಂದಾಗ ಅವ್ರ ಹತ್ರ ₹1 ಇರಲಿಲ್ಲ. ಅವರು ಬೇಸಿಕಲಿ ಒಬ್ಬ ಸಣ್ಣ ಕೆಲಸಗಾರನಾಗಿ ಜಾಯ್ನ್ ಆಗಿದ್ದು. ಈ ಥರ ನನಗೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಗೊತ್ತು ಬೆಂಗಳೂರಲ್ಲಿ. ಆದರೆ ನಮ್ಮ ಜನ ಏನಪ್ಪ ಅಂದರೆ ಎಫರ್ಟ್ ಆಗೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಬೆಂಗಳೂರಲ್ಲಿ ನಮ್ಮ ಕನ್ನಡದವ್ರಿಗಿಂತ ಆಚೆ ಅವ್ರು ಈ ಥರ ಜಾಸ್ತಿ ಮಾಡಿದ್ದಾರೆ. ಒಬ್ಬ ಮೊನ್ನೆ ನನ್ನ ಮನೆಗೆ ಎಕ್ವಿಪ್ಮೆಂಟ್ಸ್ ತಗೊಂಡೆ, ಹೋಮ್ ಅಪ್ಲಯನ್ಸಸ್ದು. ಅವನು ಈಗ 3-4 ವರ್ಷದಿಂದ ರಾಜಸ್ಥಾನದಿಂದ ಬಂದಿದ್ದಾನೆ. ಮೊದಲು ಚಿಕ್ಕ ಅಂಗಡಿ ಓಪನ್ ಆಗಿತ್ತು, ಇವಾಗ ಫುಲ್ ದೊಡ್ಡದಾಗಿ ಮಾಡ್ಕೊಂಡಿದ್ದಾನೆ. ಏನು ಎತ್ತ ಅಂತ ಕೇಳಿದೆ. ಅವನು ತಿಂಗಳಿಗೆ 2.5-3 ಮಾಡ್ತಾನಂತೆ. ಅವ್ನು ಪ್ರತಿಯೊಂದು ಮನೆಗಳಿಗೂ ಗ್ಯಾಸಿಂದ ಹಿಡಿದು ಅದು ಇದು ಹೋಮ್ ಅಪ್ಲಯನ್ಸ್ ಮಾಡ್ತಾನೆ. ಅವ್ನು ಕೇಳಿದೆ, ಅವ್ನು ಫೋಟೋ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾನೆ, 40 ಲಕ್ಷದ ಮನೆ ಕಟ್ಟಿಸ್ತಾ ಇದ್ದೀನಿ ಊರಲ್ಲಿ, ಇದಕ್ಕೆ ಇದು ಪ್ಲ್ಯಾನ್ ಇದೆ ಅಂತ. ಸೊ ಅದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜನಗಳು ಜಾಸ್ತಿ ಕಂಪ್ಲೇಂಟ್ ಮಾಡ್ತಾರೆ ಹೊರತು ಅದಾಗಲ್ಲ ಬಿಡೋ, ಅದೇನು ಸುಮ್ಮನೆ ಅವ್ನು ಹೇಳ್ತಾನೆ, ಹಂಗಾಗಲ್ಲ ಹಿಂಗಾಗಲ್ಲ. ಅವರೇನೋ ಬಂದು ವೀಡಿಯೋದಲ್ಲಿ ಹೇಳ್ಬಿಡ್ತಾರೆ, ಬಿಡು ಹಂಗಾಗಲ್ಲ ಹಿಂಗಾಗಲ್ಲ, ಈ ಥರ ಇಲ್ಲಾಜಿಕಲ್ ಮಾತೆಲ್ಲ ಆಡ್ತಾರೆ. ಇಲ್ಲಿ ಬಂದು ನೀನು ನೋಡುಗುರು ಎಷ್ಟು ಜನ ಮಾಡಿದ್ದಾರೆ ಗೊತ್ತಾ? ಬೆಂಗಳೂರಲ್ಲಿ ಎಷ್ಟು ಜನ ಬರ್ತಾರೆ, ಒಬ್ಬರಲ್ಲ ಇಬ್ಬರಲ್ಲ, ಬಂದು ಎಫರ್ಟ್ ಹಾಕಿ ಸಕ್ಸಸ್ ಆಗದೆ ಹೋಗಿಲ್ದಿರೋ ಚಾನ್ಸೇ ಇಲ್ಲ. ನೀನು ಬಂದ್ಬಿಟ್ಟು ಇಲ್ಲಿ ರಿಯಲಾಗಿ ಎಫರ್ಟ್ ಹಾಕ್ತೀಯಾ, ಸ್ವಲ್ಪ ಸುತ್ತಮುತ್ತ ಮಾರ್ಕೆಟ್ ಅರ್ಥ ಮಾಡ್ಕೊತೀಯ, ನೀನು ಅದಕ್ಕೆ ನಿನ್ನ ಬಿಸ್ನೆಸ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಏನಾದ್ರು ಕೊಡ್ತೀಯ ಅಂತ ಹೇಳಿದ್ರೆ ನಿನಗೆ ಪಕ್ಕಾ ಕ್ಲಿಕ್ ಆಗೇ ಆಗುತ್ತೆ. ನೀನು ಬಿಸ್ನೆಸ್ಸೇ ಮಾಡಬೇಕಂತ ಇಲ್ಲ, ಏನಾದರೂ ಮಾಡ್ಬೋದು ಬಂದು. ಬಟ್ ನೀನು ಸ್ಟಾರ್ಟ್ ಮಾಡೋ ಅಷ್ಟೇ. ಇನ್ನೊಬ್ಬ ನಾರ್ತ್ ಇಂಡಿಯಾದವ್ನು ನೋಡಿದೆ, ಅವನು ಯಾವುದೋ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾನೆ. ಅವನಿಗೆ 70,000 ಮೇಲಣ ಬರ್ತಾಯಿದೆ. ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾನೆ. ಅವ್ನು ಸ್ಟಾರ್ಟಿಂಗ್ ಬಂದು ವೆಯ್ಟ್ರಾಗಿ ಸೇರ್ಕೊಂಡಿದ್ದಂತೆ ಸಣ್ಣ ಪುಟ್ಟ ರೆಸ್ಟೋರೆಂಟಲ್ಲಿ. 1-2 ಕಡೆ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಇದಾದಮೇಲೆ ಎಷ್ಟೋ ವರ್ಷ ಆಯಿತು ಅಂತ ಹೇಳ್ದ, ತುಂಬ ವರ್ಷ ಆಯಿತು ಅಂತ ಹೇಳ್ದ. ಬಟ್ ಇಷ್ಟು ಮಾಡ್ಬಿಟ್ಟು ಈಗ 70,000 ಬರ್ತಾಯಿದೆ. ಸೊ ಯಾರೋ ಒಬ್ಬ ಎಲ್ಲಿಂದನೋ ಡೆಲ್ಲಿಯಿಂದ ಬಂದ್ಬಿಟ್ಟು ಇಲ್ಲಿ ವೆಯ್ಟ್ರಾಗಿ ಕೆಲಸ ಮಾಡ್ಬಿಟ್ಟು ಮ್ಯಾನೇಜರ್ ಆಗಿಬಿಟ್ಟು ಒಂದು ರೆಸ್ಟೋರೆಂಟಲ್ಲಿ 70,000 ತಗೊಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಊರ ಕಡೆ ಇರೋ, ನಮ್ಮ ಮೈಸೂರು ಕಡೆ ಇರೋರು, ಚಾಮರಾಜನಗರ ಕಡೆ ಇರೋರು, ಮಂಡ್ಯ ಕಡೆ ಇರೋರು ಬಂದು ಇಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ ಅನ್ನತ್ತಾ? ನಮ್ಮ ಜನಗಳಿಗೆ ಅದಾಗಲ್ಲ. ಮೈ ಬಗ್ಸ್ ದುಡಿಯೋಕ್ಕೆ ಬರಲ್ಲ. ಅವನೇನೋ ಮಾಡ್ತಾನೆ ಬಿಡೋ, ಅವ್ರು ಸುಮ್ಮನೆ ಹೇಳ್ತಾರೆ ಬಿಡೋ ಅಂತ ಹೇಳೋದು. ಸೊ ನೀವು ಆದಷ್ಟು ಈ ಮೆಂಟಾಲಿಟಿ ತೆಗೆದಾಕಬೇಕು. ನಿಮ್ಮ ಕೈಲಿ ಆಗಲ್ಲ, ಯಾರೋ ಒಬ್ರು ಮಾಡಿದ್ರು ಅಂದರೆ ಅದೃಷ್ಟದಿಂದ ಆಗ್ಬಿಡ್ತು ಅನ್ನೋದನ್ನು. ಯಾವನು ಅದೃಷ್ಟ ಒಂದರಿಂದನೇ ಶ್ರೀಮಂತ ಆಗಿಲ್ಲ. ಅದೃಷ್ಟ ಆಗಿರ್ಬೋದು, ಅಟ್ಲೀಸ್ಟ್ ಅವ್ನು ಟ್ರೈ ಮಾಡಿದಕ್ಕೆ ತಾನೇ ಅದೃಷ್ಟ ಆಗಿರೋದು. ನೀವು ಮನೇಲೆ ಕೂತ್ಕೊಂಡ್ಬಿಟ್ಟು ಅದೃಷ್ಟ ಬಂದ್ಬಿಡುತ್ತೆ ಅಂದರೆ ಹೆಂಗೆ ಬರುತ್ತೆ? ಸೊ ಇವಾಗ ಪಾಯಿಂಟಿಗೆ ಬರೋಣ. ಏನಪ್ಪ ಅಂತ ಹೇಳಿದ್ರೆ, ನೀವು ಊರಲ್ಲಿತ್ತು ಅಂತ ಹೇಳಿದ್ರೆ, ನಿಮ್ಗೇನು ಕೆಲಸ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ನೀವು ಬೆಂಗಳೂರಿಗೆ ಬನ್ನಿ, ಆಯಿತಾ? ಬೆಂಗಳೂರಿಗೆ ಬಂದುಬಿಟ್ಟು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ ಗುರು. ಝೆಪ್ಟೋಯಿಂದ ಹಿಡಿದು ಝೊಮ್ಯಾಟೋಯಿಂದ ಹಿಡಿದು ಏನೋ ಒಂದು ಸೇರ್ಕೊಳ್ಳಿ. ಇಲ್ಲ ಯಾವುದೋ ಒಂದು ವಾಟರ್ ಕಂಪ್ನಿನೋ ಫ್ಯಾಕ್ಟ್ರಿನೋ ಅಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಬಿಡಿ. ಸೇರ್ಕೊಂಡಲ್ಲಿ ಸ್ವಲ್ಪ ಕೆಲಸ ಮಾಡಿ. ದುಡ್ಡು ಕಡಿಮೆನೇ ಕೊಡ್ತಾರೆ ಇನಿಷಿಯಲಿ, ಮೇ ಬಿ 15,000 20,000 ಕೊಡ್ಬೋದು. ಬಟ್ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿರೋ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳಿ, ಅಲ್ಲಿ ಏನು ಮಾಡ್ತಿದ್ದಾರೆ, ಏನು ಬಿಸ್ನೆಸ್ ಅವ್ರದ್ದು ಅಂತ ತಿಳ್ಕೊಳ್ಳಿ. ಅದನ್ನು ನೀವು ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಮುಂದೆ 1-2 ವರ್ಷ ಎಫರ್ಟ್ ಹಾಕಿ ಮಾಡಿಬಿಟ್ಟು, ಹಂಗಿದ್ರೆ 1 ವರ್ಷ 2 ವರ್ಷ ಆದಮೇಲೆ ಸಂಬಳ ಜಾಸ್ತಿ ಕೂಡ ಆಗುತ್ತೆ. ಅದನ್ನು ತಗೊಂಡು ನೀವು ಮೂರಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅದನ್ನು ಇಲ್ಲೇ ಕೂತ್ಕೊಂಡು ನೀವು ಬೆಂಗಳೂರಲ್ಲೇ ಕಾಂಪಿಟೇಟರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗಲ್ಲ ಅಂತ ಥಿಂಕೇ ಮಾಡಬೇಡಿ, ಆಗುತ್ತೆ. ನೀವು ಎಫರ್ಟ್ ಹಾಕಿದ್ರೆ ಆಗುತ್ತೆ ಅಷ್ಟೇ. ನೀವು ಊರಲ್ಲೇ ಕೂತ್ಕೊಂಡು ಇವನೇನೋ ಯಾರೋ ಹೇಳ್ತಾನೆ, ಇವ್ನ ಮಾತು ಕೇಳಿದ್ರೆ ಆಗುತ್ತಾ ಅಂತ ಅಂದ್ಕೊಂಡ್ರೆ ಆಬ್ವಿಯಸ್ಲಿ ಆಗಲ್ಲ. ಹಂಗೆ ಥಿಂಕ್ ಮಾಡಿದ್ರೆ. ಇನ್ನೊಬ್ಬ ನೋಡಿದೆ, ನಮ್ಮ ಗುಂಡ್ಲುಪೇಟೆ ಅಂದರೆ ಯಾವುದೋ ಆ್ಯಕ್ಚುಲಿ ಹಳ್ಳಿ, ಅವನು ಮರ್ತೋಯ್ತು ನನಗೆ. ಅವರು ಇಲ್ಲಿ ಬೇಕ್ರಿಲಿ ಕೆಲಸ ಮಾಡೋದಕ್ಕಂತ ಬಂದ್ರಂತೆ. ಕೆಲಸ ಮಾಡ್ತಾ ಇದ್ಬಿಟ್ಟು ಅವರು ಮಾಡೋದು ಏನೋ ಬೇಕಿಂಗ್ ಇದ್ದಿದೆ, ಬ್ರೆಡ್ ಎಕ್ವಿಪ್ಮೆಂಟ್ಸು ಮತ್ತು ಬ್ರೆಡ್ಡು ಮತ್ತು ಈ ಕೇಕ್ ಎಲ್ಲ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇತ್ತು ಒಂದು ಬೇಕ್ರಿಯಲ್ಲಿ. ಅಥವಾ ಫೇಮಸ್ ಬೇಕ್ರಿನೇ ಮಾರ್ತಳ್ಳಿ ಹತ್ರ ಅಂತೆ. ಸೊ ಅದರಲ್ಲಿ ಅವರು ಅದೆಲ್ಲ ರೆಸಿಪಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅದು ನೋಡಿಬಿಟ್ಟು ಓನರು ಅವ್ರನ್ನ ಹೆಡ್ ಮಾಡಿಬಿಟ್ಟಿದ್ದಾರೆ ಬೇಕ್ರಿಲಿ. ಈ ಓವನ್ ಐಟಮ್ಗಳೆಲ್ಲ ಮಾಡ್ತಾರಲ್ಲ, ಪಪ್ಸು, ಕೇಕು, ಅದು ಇದು ಒಂದು ಸ್ವೀಟ್ ಐಟಮ್ಸು, ಇದಕ್ಕೆ. ಸೊ ಅವ್ರಿಗೂ ಒಳ್ಳೆ ಸ್ಯಾಲ್ರಿನೇ ಕೊಡ್ತಾಯಿದ್ದಾರೆ. ಅವ್ರಿಗೆ ಇರೋಕ್ಕೆ ಒಳ್ಳೊಳ್ಳೆ ಸಖತ್ತಾಗಿರೋ ಮನೆಯೆಲ್ಲ ಕೊಡಿಸಿ ಒಳ್ಳೆ ಬೇರೆ ಫೆಸಿಲಿಟಿ ಎಲ್ಲ ಕೊಡ್ತಾಯಿದ್ದಾರೆ. ನನಗೆ ಅದನ್ನು ನೋಡ್ಬಿಟ್ಟು ಇನ್ನೂ ಆಶ್ಚರ್ಯ ಆಯಿತು. ನೀವು ಯಾವ ಡೊಮೈನಲ್ಲಿ, ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದರೆ ಅದು ಮ್ಯಾಟರೇ ಆಗಲ್ಲ.
ನೀವು ಇಲ್ಲಿ ಬನ್ನಿ, ಎಫರ್ಟ್ ಹಾಕಿ ದುಡ್ಡು ಮಾಡ್ಕೊಂಡು ಹೋಗಿ ಅಷ್ಟೇ. ಬೆಂಗಳೂರು ಲ್ಯಾಂಡ್ ಆಫ್ ಆಪರ್ಚುನಿಟೀಸು. ಅದು ನಮ್ಮ ಕನ್ನಡದವರು ಇವಾಗಲೇ ಅರ್ಥ ಮಾಡ್ಕೊಬೇಕಷ್ಟೇ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಎಕ್ಸ್ಪೆಷಲಿ ನಮ್ಮ ಕನ್ನಡದವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು. ನಮ್ಮ ಕನ್ನಡದವ್ರಿಗೆ ಕೆಲಸ ಇಲ್ಲ, ಏನೂ ಇಲ್ಲ ಅಂತ ಊರಲ್ಲಿ ಕೂತ್ಕೊಂಡಿರ್ತೀರಲ್ಲ, ಯಾವುದೋ ಹಳ್ಳೀಲಿ, ಮೈಸೂರು ಇಲ್ಲ ನಗರ, ಮಂಡ್ಯದಲ್ಲಿ, ಅಂಥವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ಸೊ ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವು ಬೆಂಗಳೂರಿಗೆ ಬಂದು ಯಾವುದೋ ಒಂದು ಫೀಲ್ಡಲ್ಲಿ ಜಾಯ್ನ್ ಆಗಿ ಒಂದು 5 ವರ್ಷ ಎಫರ್ಟ್ ಹಾಕ್ಬಿಟ್ಟು ನನ್ನ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗ್ತಿಲ್ಲ ನನಗೆ ಹೇಳ್ರಿ, ನಾನೇ ದುಡ್ಡು ಕೊಡ್ತೀನಿ. 5 ವರ್ಷ ಎಫರ್ಟ್ ಹಾಕಿ ಬಂದ್ಬಿಟ್ಟು ಬೆಂಗಳೂರಲ್ಲಿ 5 ವರ್ಷ ಆಗಿದ್ರು ನಿಮಗೆ ದುಡ್ಡು ಮಾಡೋಕ್ಕಾಗ್ತಿಲ್ಲ ಒಂದು ಫೀಲ್ಡಲ್ಲಿ ಏನು ಬಂದ್ಬಿಟ್ಟು ನನಗೆ ಹೇಳ್ರಿ 5 ವರ್ಷ ಆದಮೇಲೆ ನಾನೇ ದುಡ್ಡು ಕೊಡ್ತೀನಿ ನೆಕ್ಸ್ಟಿಂದ, ಏನಾರು ಆಗಲಿ. ನಮ್ಮ ಜನ ಒಂಚೂರು ಮೈ ಬಗ್ಸಿ ದುಡಿಯೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಸರಿ ಅಷ್ಟೇ. ಸೊ ನಾನು ಹೇಳಕ್ಕೆ ಬಂದಿರೋ ಪಾಯಿಂಟ್ ಮೇನಾಗಿ ಇಷ್ಟೇ. ನೀವು ಯಾವ ಊರಲ್ಲಿದ್ದೀರಾ ಗೊತ್ತಿಲ್ಲ, ಯಾವ ಹಳ್ಳೀಲಿ ಸಂದಿಲಿ ಕೂತ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ನೀವು ಬೆಂಗಳೂರಿಗೆ ಏನಾದರೂ ಮಾಡ್ಕೊಂಡು ಬನ್ನಿ, ಸಣ್ಣ ಕೆಲಸಕ್ಕೆ ಸೇರ್ಕೊಳ್ಳಿ, ಸುತ್ತಮುತ್ತ ಪ್ರಪಂಚ ನೋಡಿ. ಬೆಂಗಳೂರಲ್ಲಿ ಹೆಂಗೆ ದುಡ್ಡು ಮಾಡ್ತಾಯಿದ್ದಾರೆ ಅಂತ ನೋಡಿ. ಸಣ್ಣ ಸಣ್ಣ ಜನಗಳೆಲ್ಲ ಸರಿಯಾಗಿ ದುಡ್ಡು ಮಾಡ್ತಿದ್ದಾರೆ ಕಣ್ರಿ. ನಾನು ಹೇಳ್ತಿರೋ ದುಡ್ಡು ನಿಮ್ಮ ಜೀವನ ಪಾಯಿಂಟ್ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಏನೂ ಇಲ್ಲ ಕೆಲಸಕ್ಕೆ, ದುಡಿಯೋಕ್ಕೂ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದಕ್ಕೂ ಬೇಸಿಕ್ ಏನಾದರೂ ಮಾಡ್ಕೊಬೇಕಲ್ವಾ. ದುಡ್ಡು ಮಾಡ್ಕೊಂಡು ಅಟ್ಲೀಸ್ಟ್ ಮನೆಯಾರು ಕಟ್ಕೊಂಡು ಊರಲ್ಲಿ ನೆಮ್ಮದಿಯಾಗಿರ್ಬೇಕಲ್ವಾ, ಅದಕ್ಕಾದರೂ ಬನ್ನಿ. ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ. ಸೊ ಇವಾಗ ನಿಮ್ಗೆ ಆ್ಯಕ್ಷನೇಬಲ್ ಸ್ಟೆಪ್ ಅಂದರೆ ಇಷ್ಟೇ. ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕೆಲಸ ಇಲ್ಲ ಊರಲ್ಲಿ, ಸುಮ್ಮನೆ ಕೂತ್ಕೊಂಡಿದ್ದೀರಾ, ಹೆಂಗಾದರೂ ಕನೆಕ್ಷನ್ ಹುಡುಕಿ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಯಾವುದಕ್ಕಾದರೂ ಜಾಯ್ನ್ ಆಗಿ ಅಷ್ಟೇ. ಫ್ಯಾಕ್ಟ್ರಿಯಿಂದ ಹಿಡಿದು ಬೇಕ್ರಿಯಿಂದ ಹಿಡಿದು ಅದು ಇದು ಮ್ಯಾಟರೇ ಇಲ್ಲ, ಯಾವ ಫೀಲ್ಡಾದ್ರು ಹುಡುಕಿ ಜಾಯ್ನ್ ಆಗಿ ಅಲ್ಲಿ 1 ರಿಂದ 2 ವರ್ಷ ಕೆಲಸ ಮಾಡಿ ಕರೆಕ್ಟಾಗಿ ಅಲ್ಲಿ ಏನು ಮಾಡ್ತಾರೆ, ಹೆಂಗೆ ದುಡ್ಡು ಮಾಡ್ತಾರೆ ತಿಳ್ಕೊಳ್ಳಿ. ಅದನ್ನು ನೀವು ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿ. ಆದರೆ ಇಲ್ಲ ಅಂದರೆ ನೀವು ಒಳ್ಳೆ ಕಡೆ, ಅದು ನಿಮ್ಗೆ ಎಲ್ಲಿ ಬೇರೆ ಕಡೆ ಹೋದು ದುಡ್ಡು ಜಾಸ್ತಿ ಕೊಡ್ತಾರೆ ಅನಿಸುತ್ತೆ, ಆ ಕಡೆ ಜಾಬ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಊರಲ್ಲಿ ಹೋಗ್ಬಿಟ್ಟು ಅದೇ ಥರ ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಬಂದ್ಬಿಟ್ಟು ಇಲ್ಲಿ ಜಾಯ್ನ್ ಆದರೆ ನೀವು ಅದಾದಮೇಲೆ ನಿಮಗೆ 1000 ಥರ ಬ್ರೈನ್ ಓಡುತ್ತೆ, ನಿಮಗೆ 1000 ಐಡಿಯಾಗಳು ಬರುತ್ತೆ, ಹಿಂಗೆ ಮಾಡ್ಬೋದಲ್ಲ ಅಂತ. ಬಟ್ ನೀವು ಮನೇಲೆ ಕೂತ್ಕೊಂಡು ಏನು ಮಾಡಬೇಕಂತ ಯೋಚನೆ ಮಾಡಿದ್ರೆ ಬ್ರೈನ್ ಓಡಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ಬನ್ನಿ ಬೆಂಗಳೂರಿಗೆ. ನಮ್ಮ ಬೆಂಗಳೂರನ್ನ ಇಲ್ಲಿ ಬೇರೆ ಜನಗಳು ಬಂದು ಆಕ್ಯುಪೈ ಮಾಡ್ಕೋತಾ ಇದ್ದಾರೆ, ಕಬ್ಜಾ ಮಾಡ್ಕೋತಾ ಇದ್ದಾರೆ. ಅದನ್ನು ನೀವು ಬಂದ್ಬಿಟ್ಟು ತಡೆಗಟ್ಟಿ, ಆಪರ್ಚುನಿಟಿ ಇದೆ, ಸರಿಯಾಗಿ ದುಡ್ಡು ಮಾಡ್ಕೊಂಡು ಹೋಗಿ. ಇಷ್ಟು ಹೇಳಿದ ಮೇಲೆ ನಾನು ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಹಳ್ಳಿ ಜನ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ರೆ ನಿಮ್ಮಿಷ್ಟ ಕಣ್ರೆ. ಎಷ್ಟು ಜನ ಹಳ್ಳಿಯವರು ಯಾವ್ಯಾವ ಊರಿಂದನೇ ಬಂದು ದುಡ್ಡು ಮಾಡ್ತಾರೆ ಇಲ್ಲಿ, ನಿಮ್ಮಿಷ್ಟ. ಏನು ಬೇಕೋ ಅದನ್ನು ಮಾಡಿ ಅಷ್ಟೇ.